ನಮಸ್ತೆ, ನಾನು ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅಂತ ಮೈಸೂರಿನ ಮ್ಯಾಗ್ನಾ ಸೆಂಟರ್ ಅಲ್ಲಿ ಎಂಡೋಕ್ರೈನಾಲಜಿಸ್ಟ್ ಮತ್ತು ಡಯಾಬಿಟಾಲಜಿಸ್ಟ್ ಆಗಿ ಕೆಲಸ ಮಾಡ್ತೀನಿ. ಸೊ ಇವತ್ತಿನ ಒಂದು ನಮ್ಮ ಪಾಡ್ಕಾಸ್ಟ್ ಎಪಿಸೋಡ್ ಒಂದು ತುಂಬಾ ಸ್ಪೆಷಲ್ ಎಪಿಸೋಡ್. ಯಾಕೆಂದ್ರೆ ನಮ್ ಜೊತೆ ಒಬ್ರು ತುಂಬಾ ಸ್ಪೆಷಲ್ ಪೇಷಂಟ್ ಪಲ್ಲವಿ ಅಂತ. ಪಲ್ಲವಿ ಅವರೇ ನಮಸ್ತೆ. ನಮಸ್ತೆ. ಇವತ್ತು ನಮ್ಮ ಮ್ಯಾಗ್ನಾ ಸೆಂಟರ್ ಗೆ ಬಂದು ನಮ್ಮ ಈ ಒಂದು ಪಾಡ್ಕಾಸ್ಟ್ ಮಾಡ್ತೀವಿ ಅಂದ್ರೆ ಅವೇರ್ನೆಸ್ ಡ್ರೈವ್ ಅಲ್ಲಿ ನೀವು ಭಾಗವಹಿಸಿದಕ್ಕೆ ತುಂಬಾ ಧನ್ಯವಾದಗಳು. ಇವತ್ತಿನ ನಮ್ಮ ಮಾತುಕತೆಯಲ್ಲಿ ನಮ್ಮ ಒಂದು ಪ್ರಯತ್ನ ಏನಂದ್ರೆ ಪೇಷಂಟ್ಸ್ ಗೆ ಡಯಾಬಿಟಿಸ್ ಬಗ್ಗೆ, ಡಯಾಬಿಟಿಸ್ ಟ್ರೀಟ್ಮೆಂಟ್ ಬಗ್ಗೆ, ಮತ್ತೆ ಡಯಾಬಿಟಿಸ್ ಗೆ ಮಾತ್ರೇನೆ ತಗೋಬೇಕಾ, ಬೇರೆ ತರ ಟ್ರೀಟ್ಮೆಂಟ್ ಇದೆಯಾ ಅಂತ ಒಂದು ಮಾಹಿತಿ ಕೊಡೋಣ ಅಂತ ಇದ್ವಿ. ಸೊ ಪಲ್ಲವಿ ಅವರೇ, ನಿಮ್ ಬಗ್ಗೆ ಹೇಳಿ. ನನ್ನ ಹೆಸರು ಪಲ್ಲವಿ ಅಂತ. ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಏಜು 33. ನಾನು ಇಲ್ಲೇ ಮೈಸೂರಲ್ಲೇ ವಾಸ. ಈಗ ಡಯಾಬಿಟಿಸ್ ಬಗ್ಗೆ ಒಂದು ಎಲ್ಲರಿಗೂ ಅಥವಾ ನಿಮಗೆ ಎಲ್ಲದಕ್ಕಿಂತ ದೊಡ್ಡ ತಪ್ಪನಿಸಿಕೆ ಇದ್ದಿದ್ದು ಅಂದ್ರೆ ಯಾವ್ದು? ಡಯಾಬಿಟಿಸ್ ಅಂದ್ರೆ ಅದು ವಾಸಿನೇ ಆಗಲ್ಲ, ಯಾವಾಗ್ಲೂ ಮೆಡಿಸನ್ ಇರ್ಬೇಕು ಅಂತ ನನ್ ಅದದ್ದು. ಓಕೆ, ಈಗ ಫುಡ್ ಬಗ್ಗೆ ಒಂದು ಟಾಪ್ 3 ಅಂತ ಏನ್ ಹೇಳ್ತೀವಿ, ತಪ್ಪನಿಸಿಕೆ ನಿಮ್ಗೆ ಇದ್ದಿದ್ದೇನು? ಫುಡ್ ಅಂತ ಅಂದ್ರೆ ಫುಡ್ ಡಯಟ್ ಅಲ್ಲಿ ಏನು ಕಡಿಮೆ ಆಗಲ್ಲ. ನಾವು ಅನ್ನ ತಿನ್ಬಿಟ್ರೆ ಎಲ್ಲ ಡಯಟ್ ಅಲ್ಲಿ ಅನ್ನ ಕಡಿಮೆ ಮಾಡ್ಬೇಕು, ರಾಗಿ ಐಟಮ್ ಜಾಸ್ತಿ ತಿನ್ಬೇಕು, ಆ ತರ ಇತ್ತು. ಅದನ್ನು ತಪ್ಪೇನೆ. ನಾನ್ ತರಕಾರಿಗಳನ್ನೇ ಯೂಸ್ ಮಾಡ್ತಿರ್ಲಿಲ್ಲ. ವೆಜಿಟೇಬಲ್ಸ್, ಕಾಳು ಎಲ್ಲ ಎಷ್ಟು ಮುಖ್ಯ ಅಂತ ಗೊತ್ತಾಯ್ತು. ಓಕೆ,